ಧಾರ್ಮಿಕ, ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದ ತನ್ನ ಕೊಡುಗೆ ಕೊಟ್ಟದ್ದು ಅಪಾರವಾಗಿದ್ದುಕೊಂಡು ಸಮಸ್ತ ಬಡ್ಕಳದ ಮತ್ತು ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅಂಜುಮನ್ ಕೊಟ್ಟ ಕೊಡುಗೆಯನ್ನು ಕೂಡ ನಾನು ನೆನೆಸಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಆದ ಕಾರಣ ಒಂದೇ ಮಾತನ್ನು ನಾನು ಹೇಳಬೇಕಾದ್ರೆ, ಅಂಜುಮನ್ನ ಎಲ್ಲಾ ಸಂಶಯವು ಅದು ಯಾವ ಕೆಲಸ ಹೇಳಿದ್ರೆ ಇದು ದೇಶದ ಕೆಲಸ, ಇದು ದೇಶದ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ, ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕು ಯಾರಿಗೆ ಬೈದ್ರೆ ಅದು ನಿಜವಾದ ದೇಶ ಪ್ರೇಮ ಅಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ, ಇಂಥ ಗ್ರಾಮೀಣ ಮಟ್ಟದಲ್ಲಿ ಇಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಲ್ಲಿಯ ಜನಸಾಮಾನ್ಯ ಮಕ್ಕಳನ್ನು ಅವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡ್ತಿರಲ್ಲ, ಅದು ನಿಜವಾದ ದೇಶ ಪ್ರೇಮಕ್ಕಾಗಿ ನಾನು ಇವತ್ತು ಅಂಜುಮನ್ ಸಂಸ್ಥೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ಅದು ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಇವತ್ತು ಅಂಜುಮನ್ ಸಂಸ್ಥೆ ಈ ಪ್ರದೇಶದಲ್ಲಿ 100 ವರ್ಷಕ್ಕಿಂತ ಅಧಿಕ ಕಾಲ ಕೊಟ್ಟಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ಇದು ನಿಜವಾದ ದೇಶಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.